ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಜಯ ಜಯ ಮೃತ್ಯುಂಜಯ ಸ್ವಾಮೀಜಿದು ಏನಾಗುತ್ತೆ ಅಂದ್ರೆ, ಆ ಸೆಲ್ಫಿ ಮಾಡ್ಕೊಳಕ್ ಹೋಗಿ ಅವರೇ ತಗಲಾಕೊಂಡಂಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ಅವರೇ ಅಂತ ಯಾರು ಸುದ್ದಿ ಮಾಡಿರಲಿಲ್ಲ. ಈ ತರ ಏಟು ತಿಂದಿದ್ದು ಅವರೇ, ಅಥವಾ ಈ ತರ ಹಲ್ಲೆಗೊಳಗಾಗಿದ್ದು ಅವರೇ, ಈ ತರ 3 ಜನರ ವಿಡಿಯೋಗಳಂತೆ, ಹಂಗಂತೆ ಹಿಂಗಂತೆಯೇ ಇಲ್ಲಿ ಎಲ್ಲೂ ಕೂಡ ಜಯ ಮೃತ್ಯುಂಜಯ ಸ್ವಾಮೀಜಿ ಹೆಸರು ಬಂದಿರಲಿಲ್ಲ. ಆದ್ರೆ ಯಾವುದೋ ಒಬ್ಬ ಸ್ವಾಮಿ ಅಂತ ಹೇಳ್ಬಿಟ್ಟು ಚಾನೆಲ್ಗಳು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ನಾವು ಕೂಡ ಮಾಡಿದ್ವಿ. ಇವರ ಸ್ವಾಮಿಯವರ ಎಲ್ಲ ಲೀಲೆಗಳನ್ನ, ಮಹಿಮೆಗಳನ್ನ ಒಂದೊಂದಾಗೆ ಬಿಚ್ಚಿಟ್ಟಿದ್ವಿ. ಆದ್ರೆ ಈ ಸ್ವಾಮಿ ಅವರೇ ಸ್ವಯಂಕೃತವಾಗಿ ಅಪರಾಧವನ್ನ ಮಾಡ್ಕೊಂಡು ಈಗ ತಾನೇ ಆ ದೊಡ್ಡ ಮನುಷ್ಯ ಅನ್ನೋದನ್ನ ತರಿಸ್ಕೊಂಡಿದ್ದಾರೆ ಕರ್ನಾಟಕದ ಜನರಿಗೆ. ಹೆಂಗಪ್ಪ ಅಂದ್ರೆ, ಹೋಗಿ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ, ನ್ಯಾಯಾಲಯದಿಂದ. ನನ್ನ ಬಗ್ಗೆ ಈ ತರದ ಸುದ್ದಿಗಳು ಪ್ರಕಟ ಆಗ್ತಾ ಇವೆ, ನ್ಯಾಯಾಲಯ ಸ್ಟೇ ಕೊಡಬೇಕು ಅಂತ ಹೇಳಿ ಇವ್ರು ಕೇಳ್ಕೊಂಡಿದ್ದಾರೆ. ಈಗ ಅವರೇ ಹೋಗಿರೋದ್ರಿಂದ ಅವರೇ ಅದು ಮಾಡ್ಕೊಂಡಿದ್ದು ಅಂತ ಹೇಳಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಬಿಗ್ ಸ್ಟೋರಿಯಲ್ಲಿ ಇದರ ಕೆಲವೊಂದು ಇನ್ಸೈಡ್ ಡೀಟೇಲ್ಸ್ ಅನ್ನ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಬಿಜಾಪುರದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಏನೋ ಒಂದು ಘಟನೆ ಆಯಿತು. ಯಾವುದೋ ಸ್ವಾಮೀಜಿಗೆ ಯಾರೋ ಹೊಡೆದಾಕ್ಬಿಟ್ರು, ಸ್ವಾಮೀಜಿ ಬರ್ಮೋಡದಲ್ಲಿದ್ರು, ಟಿ ಶರ್ಟ್ ನಲ್ಲಿದ್ರು, ಹಂಗೆ ಹಿಂಗೆ ಅಂತ ವರದಿಗಳು ಬಂದಿದ್ವು. ಅದು ಸತ್ಯಕ್ಕೆ ಎಷ್ಟು ನಿಜ ಅನ್ನೋದನ್ನ ಈ ಸ್ವಾಮೀಜಿ ಹೇಳುತ್ತಾರೋ, ಅಥವಾ ಆ ಸ್ವಾಮೀಜಿಗೆ ಕೋರ್ಟ್ 7 ದಿನಗಳ ಕಾಲಾವಕಾಶ ಕೊಟ್ಟಿದೆ. 7 ದಿನದಲ್ಲಿ ನೀವು ವರದಿ ಮಾಡಿರೋದು ಸುಳ್ಳು ಅನ್ನೋದಕ್ಕೆ ಏನಾದರೂ ಇದ್ರೆ ತಂದುಕೊಡಿ ದಾಖಲೆಗಳನ್ನ. ನೀವು ತಂದು ಕೊಟ್ಟಿಲ್ಲ ಅಂದ್ರೆ ಸ್ಟೇ ಆಟೋಮೆಟಿಕ್ಲಿ ವೆಕೇಟ್ ಆಗ್ಬಿಡುತ್ತೆ ಅಂತ ಹೇಳಿದೆ ಕೋರ್ಟ್, ನ್ಯಾಯಾಲಯ. ಹಾಗಾಗಿ ಅವ್ರ ಮೇಲೆ ಈಗ ತೂಗುಗತ್ತಿ ತೂಗ್ತಾ ಇದೆ. ಏನ್ ದಾಖಲೆಗಳನ್ನು ಒಯ್ದು ಕೊಡ್ತಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಜೊತೆಗೆ ಇದ್ದಂತ 3 ಜನರು ಅಂತ ಏನಿತ್ತಲ್ಲ, ಅದರಲ್ಲಿ ಒಬ್ರಿಗೆ ಆಲ್ರೆಡಿ ಅವರ ವಿರೋಧ ಪಕ್ಷದ ನಾಯಕರ ಕಸ್ಟಡಿಯಲ್ಲಿದ್ದಾರೆ ಅನ್ನೋಂಥದ್ದು ಮಾತು. ಹಾಗಾಗಿ ಈ ಸ್ವಾಮೀಜಿ ಯಾವ ರೀತಿ ದಾಖಲೆಗಳನ್ನ ಕೊಡ್ತಾರೆ, ಅವ್ರು ಅಲ್ಲ ಅನ್ನೋದನ್ನ ಯಾವ ರೀತಿ ಪ್ರೂವ್ ಮಾಡ್ತಾರೆ, ಅದು ಸೆಕೆಂಡ್ರಿ. ಆದ್ರೆ ಯಾರೋ ಒಬ್ರು ಸ್ವಾಮೀಜಿ ಇದ್ರಂತೆ ಅಂತ ಕತೆಗಳು, ವರದಿಗಳು ಬಂದಾಗ ಯಾರು ಆ ಸ್ವಾಮಿ ಅಂತೇಳಿ ಜನ ಯೋಚನೆ ಮಾಡ್ತಾರೆ. ಈ ಬುದ್ಧಿವಂತ ಜನರಿಗೆ ಗೊತ್ತಿತ್ತು, ಓ ಇದೇ ಸ್ವಾಮೀಜಿ ಇದು ಕತೆ ಅಂತ. ಆದ್ರೆ ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ ಯಾವ ಸ್ವಾಮೀಜಿ ಕತೆ ಇದು ಅಂತ. ಇವರೇ ಹೋಗಿ ಕೋರ್ಟಿಗೆ ಹೋಗಿ ಸ್ಟೇ ತಂದ್ಬಿಟ್ರಲ್ಲ, ಅವಾಗ ಗೊತ್ತಾಯ್ತು, ಓ ಇದೇ ಸ್ವಾಮೀಜಿ ಕತೆ ಅದು ಅಂತ. ಹಾಗಾಗಿ ಇವರು ಈ ಮಾಡಬಾರ್ದನ್ನ ಮಾಡಿ, ಇರುವೆ ಬಿಟ್ಟುಕೊಂಡ ಸ್ವಾಮೀಜಿ ಅನ್ನೋ ಥರ ಇವರು ಏನೋ ಮಾಡ್ಲಿಕ್ಕೆ ಹೋಗಿ ಈಗ ಮತ್ತೊಂದೇನೋ ಮಾಡ್ಕೊಂಡ್ರು. ಅಷ್ಟಕ್ಕೂ ನ್ಯಾಯಾಲಯ ಇವ್ರಿಗೆ 7 ದಿನಗಳ ಕಂಡೀಷನ್ ಏನು ಅಪ್ಲೈ ಮಾಡಿದೆಯಲ್ಲ, ಷರತ್ತುಬದ್ಧ ಸ್ಟೇ ಕೊಟ್ಟಿದೆಯಲ್ಲ, ಅದಕ್ಕೀಗ ಅವರು ಸೂಕ್ತ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಕೊಡಬೇಕಿದೆ. ಏನ್ ದಾಖಲೆಗಳನ್ನ ಕೊಡೋಣ ಅನ್ನೋದನ್ನ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯಾವ ದಾಖಲೆಗಳನ್ನು ಕೊಡ್ತಾರೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಅದೆಲ್ಲ ವಿಷಯ. ಅಥವಾ ಸ್ವಾಮೀಜಿ ಮಾನಹಾನಿ ಮಾಡ್ಬೇಕನ್ನೋದು ಯಾವುದೂ ಮಾಧ್ಯಮಗಳ ಉದ್ದೇಶನೂ ಅಲ್ಲ. ಸಮಾಜದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಬೆಳೆಸಿ, ಆಧ್ಯಾತ್ಮಿಕವಾಗಿ ಜನರಲ್ಲಿ ಒಂದು ಭಕ್ತಿ ಭಾವದ ಭಾವನೆಗಳನ್ನ ತುಂಬಿಸೋದು ಸ್ವಾಮೀಜಿಗಳ ಕರ್ತವ್ಯ ಆಗಿರುತ್ತೆ. ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸೋದು, ಧರ್ಮ ಜಾಗೃತಿಯನ್ನ ಮಾಡೋದು, ಇಂಥ ಕೆಲಸವನ್ನ ಬಿಟ್ಟು ಸ್ವಾಮೀಜಿ ಯಾವ ಥರದ ಕೆಲಸ ಮಾಡ್ತಿದ್ರು ಅನ್ನೋದು ಮಾತ್ರ, ಅದನ್ನು ಜನರಿಗೆ ಮುಟ್ಟಿಸೋದು ಮಾತ್ರ ಮಾಧ್ಯಮಗಳು ಮಾಡಿದ್ದು. ಅದು ಅಲ್ಲದೆ ಪ್ರತಿಷ್ಠಿತ ಮಠ, ಕೂಡಲ ಸಂಗಮ ಮಠ, ಅಲ್ಲಿತ್ಕೊಂಡು ಈ ಸ್ವಾಮೀಜಿ ಈ ತರ ಮಾಡ್ತಾರಲ್ಲ ಅನ್ನೋ ಥರದ್ದು ಮಾತುಗಳು ಬಂದಿದ್ದು, ಚರ್ಚೆಗಳನ್ನು ಹುಟ್ಟಾಕಿದ್ವು. ರಾಜಕೀಯ ಟರ್ನ್ ಕೂಡ ತೆಗೆದುಕೊಂಡಿತ್ತು ಕೇಸ್. ಆ ಸ್ವಾಮೀಜಿ ಈ ಹಿಂದೆ ಹೋರಾಟ ಮಾಡಿದ್ರು, ಇಬ್ರು ಪ್ರಬಲ ನಾಯಕರ ನಡುವಿನ ಗುದ್ದಾಟದಲ್ಲಿ ಸ್ವಾಮೀಜಿ ಬಲಿಯಾಗ್ತಿದ್ದಾರೆ ಅಂತ. ಈ ಸ್ವಾಮೀಜಿ ಮಾಧ್ಯಮಗಳು ವರದಿ ಮಾಡಿದ ಸುಳ್ಳು ಅಂತ ಸ್ಟೇ ತಗೊಳ್ಳೋದಕ್ಕಿಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಆಗೋಗಿರೋದು. ಈ ರೀತಿಯಾಗಿದೆ, ಯಾರೋ ಏನೋ ಮಾಡಿದ್ದಾರೆ, ಯಾರೋ ಇವ್ರನ್ನ ಬಿಟ್ಟು, ಅಥವಾ ಈ ಟ್ರ್ಯಾಪ್ಗಳು ಓದಿದ್ದು ಅಂತಲ್ಲ ಆ ಥರದ್ದು ಏನೋ ಮಾಡಿದಾರ, ಏನ್ ಕತೆಗಳು, ಏನ್ ವಿಚಾರಗಳು ಅನ್ನೋದನ್ನ ಹೇಳ್ಬೋದಿತ್ತು. ಆದ್ರೆ ಅದನ್ನ ಮಾಡಲಿಲ್ಲ. ಸ್ಟೇ ತಗೊಂಡ್ಮೇಲೆ ಗೊತ್ತಾಯ್ತು ಜನರಿಗೆ, ಓ ಇದೇ ಸ್ವಾಮೀಜಿದು ಅಂತ. ಇವರು ಸ್ಟೇ ತಗೊಳ್ಳಿಲ್ಲ ಅಂದ್ರೂ ಕೂಡ ಆ ಸ್ವಾಮೀಜಿ ಅಲ್ಲ ಅನ್ನೋ ಥರನೇ ಇರ್ತಿತ್ತು. ಯಾರು ಹೇಳಿದ್ದಂತ ಇವ್ರು ಕೇಳ್ಬೋದಿತ್ತು. ಆದ್ರೆ ಈಗ ಅವರೇ ಸ್ಟೇ ತಗೊಂಡು ಸೆಲ್ಫಿ ತೆಗೆದುಕೊಂಡು ಸಿಕ್ ಬಿದ್ದಿರೋ ಥರ ಆಯ್ತು.
ನೋಡೋಣ ಸ್ವಾಮೀಜಿ ಯಾವ ರೀತಿ ಸಾಕ್ಷಿಗಳನ್ನ ಕೊಡ್ತಾರೆ, ನ್ಯಾಯಾಲಯ ಯಾವ ರೀತಿ ತೀರ್ಮಾನ ಕೊಡುತ್ತೆ. ಯಾರ ಮಾನಹಾನಿ ಮಾಡೋದು ನಮ್ಮ ಉದ್ದೇಶ ಅಲ್ಲವೇ ಅಲ್ಲ. ಇರುವ ವಿಚಾರಗಳನ್ನ ಜನರಿಗೆ ಮುಟ್ಸೋದು ಮಾತ್ರ. ಈಗ ಈ ರೀತಿ ವಿಚಾರಗಳು ಬಂದಿದ್ವು, ಬಿಜಾಪುರದಲ್ಲಿ ಈ ತರ ಆಗಿತ್ತು ಅಂತ ಹೇಳಿ ಅದನ್ನ ನಿಮ್ಮ ಎದುರುಗಿಟ್ವಿ. ಅದಾದ್ಮೇಲೆ ಸ್ವಾಮೀಜಿ ವರ್ಷನ್ ಏನು, ಅವರೇ ಕೋರ್ಟಿಗೆ ಹೋದ್ರು, ಸ್ಟೇ ತಗೊಂಡ್ರು, ಕೋರ್ಟ್ ಸ್ಟೇ ಕೊಟ್ಟಿದೆ, ಅದನ್ನು ಕೂಡ ನಿಮ್ಮ ಎದುರುಗಿಟ್ಟಿದ್ವಿ, ತೀರ್ಮಾನ ನಿಮಗೆ ಬಿಟ್ಟಿದ್ವಿ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.